ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಗಡಾಯಿ ಕಲ್ಲು. ಹಾಗೇ ಇದೆ ಕಣ, ಅದೇ ಹೆಂಚು, ಅದೇ ಕ್ಲಾಸ್ ರೂಮು, ಅದೇ ಪ್ರಿನ್ಸಿಪಲ್ ರೂಮು, ಅದೇ ಆಫೀಸರು. ಗೇಟು ಚೇಂಜ್ ಮಾಡಿ. ಉಜಿರೆ ಟೌನ್ ಅಲ್ಲಿ ಇದೀವಿ ಇವಾಗ. ಇಂಗ್ಲಿಷ್ ಓದಕ್ ಬರೋರು ಇಂಗ್ಲಿಷಲ್ಲಿ ಓದ್ಕೊಳ್ಳಿ, ಕನ್ನಡ ಬಂದಿಲ್ಲ ಅಂದ್ರೆ ಕನ್ನಡ ಕಲೀರಿ. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವು ಶ್ರೀರಾಮ ಮಂದಿರ ಮುಗಿಸ್ಕೊಂಡು ಉಜಿರೆಯಲ್ಲಿರೋ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಮ್ಮ ವಿಡಿಯೋನ ಯಾರಿನ್ನೂ ಮೊದಲನೇ ಬಾರಿ ನೋಡ್ತೀರೋ ನಮ್ಮ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. SDM ಕಾಲೇಜಲ್ಲಿ PU ಓದ್ತಿದ್ದಾರೆ, ನಮಗೆ ಗೊತ್ತಿರೋರು ಒಬ್ರು ಇದ್ದಾರೆ. ಆದರೆ ಕಾಲೇಜ್ ನೋಡಿದ್ರೆ ಹೊರಗಡೆ ಇರೋದು. ಸಕಲೇಶ್ಪುರದವರು ಒಬ್ರು ಇದ್ದಾರೆ. ಉಜಿರೆ ಟೌನಲ್ಲಿ ಇದೀವಿ ಇವಾಗ. ಮುಂದೆ ಲೆಫ್ಟ್ ಹೋಗ್ಬೇಕು ಸೂರ್ಯ ದೇವಸ್ಥಾನಕ್ಕೆ. ಎಲ್ಲಿ ಅಂತ ಗೊತ್ತಿಲ್ಲ, ಈ ಲೆಫ್ಟೇ ಇರ್ಬೋದು. ಸೂರ್ಯ ಟೆಂಪಲ್ ಇಲ್ಲೇ ಹಾಕಿದ್ದಾರೆ, ಸದಾಶಿವರುದ್ರ ಸೂರ್ಯ ದೇವಸ್ಥಾನ. ಅಲ್ಲಿ ನೋಡಿ ಅದೇ ಗಡಾಯಿಕಲ್ಲು ಬೆಟ್ಟ. ಯಾರು ಅಂದಿದ್ದು ಮಧ್ಯಾಹ್ನ? ಏನ್ ಮಾಡೋದು? ಟೈಮಿಂಗ್ಸ್ ನೋಡಲ್ಲಿ, 4 ಗಂಟೆ 4ರಿಂದ 7 ಕ್ಲೋಸ್ ಆಗಿರುತ್ತೆ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಉಚ್ಚ ವಯ್ಯದ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಇವ್ರನ್ನ ಕೇಳೋ ಗೊತ್ತಿರುತ್ತೆ. ಅಮ್ಮ ದೇವಸ್ಥಾನ ಕ್ಲೋಸ್ ಆಗಿರುತ್ತಾ, ಮುಚ್ಚಿರುತ್ತಾ, ತೆಗ್ದಿರುತ್ತಾ? ತೆಗ್ದಿರುತ್ತದ. ನಡಿ ಬನ್ನಿ ಹೋಗಿ ಬಂದ್ಬಿಡೋದು. ಗಾಡಿಗಳೆಲ್ಲ ಬರ್ತಿದೆ, ಒಂದು ಓಪನ್ ಇದೆಯಾ ಕ್ಲೋಸ್ ಆಗಿದೆಯಾ ಗೊತ್ತಿಲ್ಲ. ಓಪನ್ ಇದೆಯಾ ಇಲ್ವಾ? ಸೂರ್ಯ ತ್ಯಾಜ್ಯ ಸಂಪನ್ಮೂಲ ಘಟಕ ಅಂತ ಸೂರ್ಯ ದೇವಸ್ಥಾನ ಸೈಡ್ ಅಲ್ಲಿ ಕಾಣಿಸ್ತೀವಿ ನೋಡಿ, ಅದೇ ಗಡಾಯಿಕಲ್ಲು. ಉಜಿರೆಯಲ್ಲಿ ಕಾಲೇಜ್ ಓದ್ತಿದ್ದಾರೆ ಅಂತ ಅವರೇ ರೆಕಮೆಂಡ್ ಮಾಡಿದ್ದು, ಆದರೆ ಟೈಮ್ ಸಿಗಲಿಲ್ಲ ನಮಗೆ ಅಲ್ಲಿಗೆ ಹೋಗೋಕ್ಕೆ. ಆಲ್ರೆಡಿ 2 ಗಂಟೆ 2:30 ಆಗಿದೆ. ನಾವು ಇವಾಗ ಬಿಟ್ರು 2:30ಗೆ ಬೆಂಗಳೂರು ಹೋಗೋ ಅಷ್ಟರಲ್ಲಿ 10 ಗಂಟೆ 10:30 ಆಗೋಗುತ್ತೆ. ಅಲ್ಲಿ ಚಾರ್ಮಡಿ ಘಾಟಲ್ಲೂ ಅಲ್ಲಿ ನೋಡ್ಕೊಂಡು ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಮಿನಿಮಮ್ ಒಂದು 9-10 ಅವರ್ ಬೇಕೇ ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಇಲ್ಲಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಗಡಾಯಿಕಲ್ಲು. ಈ ಬಿಸಿಲಲ್ಲಿ ಏನಾದರೂ ಹೋದರೆ ಮುಗೀತ ಕತೆ. ಇದ್ರ ಮಳೆಗಾಲದಲ್ಲಿ ಹೋಗಕ್ಕೆ ಸರಿ. ಬೈಕ್ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಒಳಗಡೆ ಬಂದಿದ್ದೀವಿ, ನೋಡೋಣ. ನೋಡಿ ಇದೇ ಸೂರ್ಯ ದೇವಸ್ಥಾನ. ಹಿಂಗೆ ಬರ್ಬೋದಿತ್ತಲ್ವಾ, ಹಿಂಗೆ ಬರ್ಬೋದಿತ್ತು. ಎಕ್ಸ್ಟ್ರಾ ಟ್ಯಾಲೆಂಟ್ ನೋಡಿ. ಅದು ಹೆಂಗ್ ಗಂಟೆ ಹೊಡಿಯುವಾಗ ಏನು ಅಲ್ಲಿಗೆ ಎಗರುತ್ತೀಯಾ? ಚಾನ್ಸೇ ಇಲ್ಲ. ಕ್ಲೋಸ್ ಆಗಿದೆ, ಮತ್ತೆ 4 ಗಂಟೆಗೆ ಓಪನ್ನು. ನಾಗಬನ ಅಂತೆ. ಬರೀ ಗಂಡಸರಿಗೆ ಮಾತ್ರ ಪ್ರವೇಶ, ಹೆಂಗಸರಿಗೆ ಪ್ರವೇಶವಿಲ್ಲ. ಹಾಕೋರು. ನಾಗರ ಕಲ್ಲಿದೆ.
ಹಾಗಿವೇನಾರ ಐತಾ? ಒಂದು ಕಲ್ಯಾಣಿ ಇದೆ ಗುರು, ಕೊಳ ಸಕ್ಕತ್ತಾಗಿದೆ, ನೋಡ್ಕೊಂಬರೋಣ ನಡೀರಿ. ನಡಿಯೋ, ಬರದೇ ಬಂದಿತ್ತು ನಡಿಯೋ. ಅಲ್ಲೆಲ್ಲ ಇರ್ಬೇಕು, ಕೇಳೋಣ ನಡೀರಿ. ಮರಿ ಅಲ್ಲೆಲ್ಲೋ ಅಲ್ಲ, ಇಲ್ಲೇ ಇರೋದು, ಬರ್ರ ಸುತ್ತ 2:30ವರೆಗೂ ಅನ್ನ ಸಂತರ್ಪಣೆ. ಇನ್ನೂ ಟೈಮ್ ಆಯ್ತು, 10 ನಿಮಿಷ ಹೋಗೋ ರಾಕಿ. ಯಾವಾಗ ನೋಡಿದ್ರು ಅನ್ನ ಇಲ್ಲಿದೆ ನೋಡು, ಲಿಸ್ಟ್ ಇದೆ ನೋಡಿ. ಮಣ್ಣಿನ ಹರಕೆ ಗೊಂಬೆಗಳು ದೊರೆಯುತ್ತದೆ ಗುರು. ಏನೇನಿದೆ ನೋಡು, ಅಂಗಾಂಗಗಳು, ಗಂಡು ಶರೀರ, ಹೆಣ್ಣು ಶರೀರ, ಮಕ್ಕಳು, ಹೃದಯ, ಕಣ್ಣು, ಪ್ರಾಣಿಗಳು ಇದೆ, ದನ ಕರುಗಳು, ವಾಹನಗಳು, ಮನೆ, ಹಂಚು, RCC ಮನೆ, RCC ಮಾಳಿಗೆ. ಅಲ್ಲಿ ನೋಡ್ಗುರು, RCC ಮನೆ, RCC ಮಾಳಿಗೆ, ಫೈಲು, ಭೂಮಿ, ಪೆನ್ನು, ಪುಸ್ತಕ, ನೋಟು, ಮೇಜು, ಕುರ್ಚಿ, ಸ್ಲೇಟ್ ಕಡ್ಡಿ ಅಂತೆ, ಅದೇನು ಗುರುದು? TV, ಸ್ಕೆಥಾಸ್ಕೋಪ್, ಕಂಪ್ಯೂಟರ್, ಮೊಬೈಲು, ಉಂಗುರ, ಗೋಪ್ರನೇ ಹಾಕಿಲ್ಲ. ಪರಮ ಜ್ಞಾನಿ ಕಡೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಬೀಡಿ ಕಟ್ಟು, ಕರಿಮಣಿ, ಲಾರಿ, 10 ಚಕ್ರದ ಲಾರಿ, JCB, ವಿಮಾನ. ಭಕ್ತಾದಿಗಳು ತಮ್ಮ ಸಂಕಲ್ಪ ಸಿದ್ಧಿಗಾಗಿ, ಸಂಕಷ್ಟ ನಿವಾರಣೆಗಾಗಿ ಸ್ವಾಮಿಯನ್ನು ಪ್ರಾರ್ಥಿಸಿ ತಮ್ಮ ಇಷ್ಟಾರ್ಥ ಪ್ರಾಪ್ತಿ ಆದ್ಮೇಲೆ ಮುಂಚೆನೆ ಬೇಡ್ಕೊಂಡು ಮಣ್ಣಿನ ಗೊಂಬೆಗಳ ರೂಪದಲ್ಲಿ ಹರಕೆಯನ್ನು ಶ್ರೀ ದೇವರ ಸನ್ನಿಧಿಗೆ ಒಪ್ಪಿಸುವುದು ಈ ಕ್ಷೇತ್ರದ ಒಂದು ವಿಶಿಷ್ಟ ಸಂಪ್ರದಾಯ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ನೆರವೇರಿದ ಬಳಿಕ ತಾವು ಹರಕೆ ಹೇಳಿದ ರೀತಿಯ ಮಣ್ಣಿನ ಗೊಂಬೆಯನ್ನು 1 ಸೇರು ಅಕ್ಕಿ, 1 ತೆಂಗಿನಕಾಯಿ ಹಾಗೂ 5 ರು ಕಾಣಿಕೆಯೊಂದಿಗೆ ದೇವಸ್ಥಾನದಲ್ಲಿ ಈ ದೇವರಿಗೆ ಸಮರ್ಪಿಸುವುದು. ಕಚೇರಿಗೆ ಆ ನಂಬರ್ಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ. ಊಟ ಎಲ್ಲ ಆಯ್ತು. ಸೂರ್ಯ ದೇವಸ್ಥಾನದಲ್ಲಿ ಊಟ ಮಾತ್ರ ಸಖತ್ತಾಗಿತ್ತು, ಅದು ಸುಳ್ಳು ಹೇಳ್ಬಾರ್ದು. ಇವ್ರು ಹೆಂಗಿತ್ತು ಊಟ? ತಿಂದವ್ರು ಮಾತ್ರ ಹೇಳಿ. ನೋಡು, ಹೊಟ್ಟೆ ದಪ್ಪಾಗಿರೋದು ನೋಡು, ಕಾಣ್ತಾ ಇಲ್ವಾ? ಅಲ್ಲಿ ನೋಡಿ, ಇಲ್ಲಿ ಬೆಲ್ಟಿಂದ ಆಚೆ ಕಡ್ಕೊಂತಾ ಇದೆ, ಕಡಿತಾ ಇದೆ ಕೆಳಗಡೆ. ಬರೀ ಮುಖ ತೋರ್ಸೋದಲ್ಲ, ಪುಣ್ಯ ಮಾಡಿರ್ಬೇಕು ನಾವು, ದೇವಸ್ಥಾನ ದೇವ್ರ ಪ್ರಸಾದ ಸಿಗುತ್ತೆ. ಅಲ್ಲಿ ಹೋಗ್ಬೇಕು ನಡೀರಿ ಮೇಲೆ. ಕರೆಕ್ಟಾಗಿ 10 ಕಿಲೋಮೀಟರ್ ಗ್ಯಾಪಲ್ಲಿ ಅಲ್ಲಿ 2 ಸೇರಕ್ಕಿ, ಇಲ್ಲಿ 2 ಸೇರಕ್ಕಿ, ಪಾಯಸ, ಚಟ್ನಿ, ಪಲ್ಯ ಎಲ್ಲ ಮುಗೀತು. ಈಗ ಹೋಗಿ ಆ ಜಾಗ ನೋಡ್ಕೊಂಬರ್ತೀವಿ, ಹರಕೆ ತೀರ್ಸೋ ಜಾಗ ಇದೆ ನೋಡಿ. ಶ್ರೀ ಸದಾಶಿವರುದ್ರ ದೇವಸ್ಥಾನ. ಮೋಡ ಬೇರೆ ಬಂದ್ಬಿಟ್ಟಿದೆ, ಮಳೆ ಬರೋದು ಪಕ್ಕ. ಚಾರ್ಮುಡಿ ದಾಟೋ ಅಷ್ಟರಲ್ಲಿ ಮಣ್ಣಿನ ಹರಕೆ ಬನ. ಇನ್ನು ಆ ಸೈಡ್ ಇರೋದಿದು ಕಲ್ಯಾಣಿ. ನೋಡೋ ಅಲ್ಲಿ ಹೆಂಗಿದೆ, ಏನು ಕಾಣದೇ ಇಲ್ವಂತೆ. ಅದು ಬೇರೆ ಕಡೆ ಕಣ, ಇನ್ನು ಒಳಗಡೆ ಇದೆ ಬಾರೋದು ರಾಶಿ. ಇದು ಬೇರೆ ನೋಡಿ, ಅಲ್ಲೊಂದು ದೊಡ್ಡ ಮೀನಿದೆ ಅಲ್ವಾ? ಪ್ಲೀಸ್ ಡು ನಾಟ್ ಥ್ರೋ ಕಾಯಿನ್ಸ್ ಟು ದಿ ಲೇಕ್. ದಯವಿಟ್ಟು ಕೆರೆಗೆ ಹಣವನ್ನು ಬಿಸಾಡಬೇಡಿ. ಇನ್ನಂತವನ್ಗೆ ಹಾಕಿರೋದು ಕಿಶೋರ್. ಅದು ಅವನು ಬೆದ್ದಿರೋ ಕಾಯನ್ನ ಆಯ್ಕ ಬರೋನು, ಅವನು ಎಷ್ಟೊಂದಿಲ್ಲ, ಅವನ್ನೆಲ್ಲ ಎಷ್ಟೇನೆ ಕ್ಲೀನ್ ಮಾಡಕ್ಕೋಸ್ಕರ. ಕರೆಕ್ಟ್ ಮಂಜವ್ರೆ. ದೇವರು ಪ್ರತ್ಯಕ್ಷವಾದ ಸ್ಥಳ ಅಂತ. ಇಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ, ಸಂಕಷ್ಟ ನಿವಾರಣೆಗೆ ಶ್ರೀ ದೇವರಲ್ಲಿ ಮೌನವಾಗಿ ಪ್ರಾರ್ಥನೆ ಸಲ್ಲಿಸಿ ಹರಕೆಯನ್ನು ಬೇಡಿಕೊಳ್ಳಬಹುದು. ಇಷ್ಟಾರ್ಥ ನೆರವೇರಿದವರು ದೇವಸ್ಥಾನದಲ್ಲಿ ಮಣ್ಣಿನ ಹರಕೆ ಒಪ್ಪಿಸಿ ಶ್ರೀ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ತೆರಳುವುದು ಅಷ್ಟೆ. ಇಂಗ್ಲೀಷು ಓದಕ್ಕೆ ಬರೋರು ಇಂಗ್ಲೀಷಲ್ಲಿ ಓದ್ಕೊಳ್ಳಿ, ಕನ್ನಡ ಬಂದಿಲ್ಲ ಅಂದರೆ ಕನ್ನಡ ಕಲೀರಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಇಲ್ಲಿ ಕುಳಿದುಕೊಳ್ಳಬಾರದು. ಈ ಸೈಡ್ ಎಲ್ಲ ಸಿಗುತ್ತಿದ್ದು ಸಂಜೀವಿನಿ ಅಂತ. ಇದು ನೆಗಡಿ, ಶೀತ, ಹಲ್ಲುನೋವು ಏನೇ ಇದ್ರೂ ಇದನ್ನ ಜಸ್ಟ್ ಸ್ಮೆಲ್ ಮಾಡಿದ್ರೆ ಸಾಕು, ಇಲ್ಲ ಜಾಗಕ್ಕೂ ಹಾಕೊಬೋದು. ಸೂರ್ಯ ದೇವಸ್ಥಾನ
ರಾಮ ಮಂದಿರ ಎಲ್ಲ ಮುಗಿಸ್ಕೊಂಡಾಯ್ತು. ಇವಾಗ ಟೈಮ್ ಕರೆಕ್ಟಾಗಿ 3 ಗಂಟೆಗೆ 10 ನಿಮಿಷ ಇದೆ. ಓಡ್ತಾ ಇದ್ದೀವಿ ಬೆಂಗಳೂರಿಗೆ. ಮೋಡ ಕವಿದ ವಾತಾವರಣ, ಮಳೆ ಬರುವ ಸಾಧ್ಯತೆ ಇದೆ. ಇನ್ನು ನಮ್ಮ ವೀಡಿಯೋನ ಯಾರು ಮೊದಲನೇ ಬಾರಿ ನೋಡ್ತೀರಾ, ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.